again. ಈ ನ್ಯೂಜಿಲೆಂಡಲ್ಲಿ ತುಂಬಾನೇ ಫೇಮಸ್ ಐಸ್ ಕ್ರೀಮ್ ಪಾರ್ಲರು. 2 ನಿಮಿಷನೂ ಇನ್ನೂ ಹತ್ತಿಲ್ಲ, ಆಗಲೇ ಸುಸ್ತಾಗ್ತದೆ. ಅದು ಹೆಂಗೆ ಇನ್ನೂ ಟಾಪಿಗೆ ಹೋಗ್ತೀನೋ ಗೊತ್ತಿಲ್ಲ. ಹಾಯ್, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪ್ರಿಯಾ, ನ್ಯೂಜಿಲೆಂಡ್ ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇವತ್ತು ಡಿಸೆಂಬರ್ 26. ಈ ಡಿಸೆಂಬರ್ ಮಿಡ್ ಇಂದ ಜನವರಿ ಲಾಸ್ಟ್ ವೀಕ್ ತನಕನೂ ಈ ಸ್ಕೂಲ್ ಕಾಲೇಜಸ್ಗೆಲ್ಲ ಸಮ್ಮರ್ ಹಾಲಿಡೇಸು. ಏನಾದರೂ ಅಡ್ವೆಂಚರ್ಸ್ ಆಗಿ ಮಾಡೋಣ ಅಂತ ಅನ್ಕೋತಿದ್ವಿ. ಫಸ್ಟ್ ನಮ್ಮ ಮೈಂಡಲ್ಲೇ ಬಂದಿದ್ವಿ ಫೆರಿ ರೈಡ್ ಯಾಕೆ ಹೋಗ್ಬಾರ್ದು ಅಂತೇಳಿ. ಇವಾಗ ಫೆರಿ ರೈಡಿಗೆ ಹೋಗ್ತಾ ಇದೀವಿ. ಈ ಫೆರಿ ರೈಡ್ ಯಾವ ತರ ಇರುತ್ತೆ, ಯಾವ ಪ್ಲೇಸಸ್ಗೆ ಹೋಗಿ ಬಿಡ್ತಾರೆ, ಹಂಗೇನೆ ಎಷ್ಟು ಟೈಮ್ ಆಗುತ್ತೆ, ಇದೆಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವೆಲ್ಲಿಂಗ್ಟನ್ ಅಲ್ಲಿ ವಾಟರ್ ಫ್ರಂಟ್ ಹತ್ರ ಒಂದು ಹಾರ್ಬರ್ ಇದೆ. ಒಂದ್ ಕಡೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಶಿಪ್ಸ್ ಮತ್ತೆ ಕಾರ್ಗೋ ಶಿಪ್ಸ್ ಕಾಣುತ್ತೆ. ಇನ್ನೊಂದ್ ಕಡೆ ಸಣ್ಣದು ಒಂದು ಒಂದಿಷ್ಟು ಫೆರಿಗಳಿದೆ. ಈ ಪಬ್ಲಿಕ್ ಹಾಲಿಡೇಸ್ನ ಬಿಟ್ಟು ಉಳಿದಿದ್ದ ಎಲ್ಲ ದಿನಾನು ಈ ಫೆರಿ ರೈಡ್ ಇರುತ್ತೆ. ಇಲ್ಲಿ ನೋಡಿ, ಆ ಕಡೆಯಿಂದ ಒಂದು ಜನನ ಹತ್ತಿಸ್ಕೊಂಡು ಒಂದು ಫೆರಿ ಬರ್ತಾ ಇದೆ. ಇಲ್ಲಿ ನೋಡಿ, ಎಷ್ಟೊತ್ತಿಂದ ರೈಡ್ ಸ್ಟಾರ್ಟ್ ಆಗುತ್ತೆ ಅಂತಾನು ಟೈಮಿಂಗ್ಸ್ ಹಾಕಿದ್ದಾರೆ. ಬೆಳಿಗ್ಗೆ 9:15 ರೈಡ್ ಸ್ಟಾರ್ಟ್ ಆಗುತ್ತೆ, ಸಂಜೆ 5 ಗಂಟೆ ತನಕನೂ ಇರುತ್ತೆ. ನಾವು ವೆಬ್ಸೈಟಲ್ಲಿ ನೋಡಿದಾಗ 12:15 ರೈಡ್ ಇದೆ ಅಂತ ಇತ್ತು. ಹಾಗಾಗಿ ನಾವು ಇಲ್ಲಿಗೆ ಸ್ವಲ್ಪ ಬೇಗ ಬಂದ್ವಿ. ಆದರೆ ಇಲ್ಲಿ ಬಂದು ನೋಡಿದ್ರೆ ಜಾಸ್ತಿ ಜನ ಇಲ್ಲ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿದ್ರು. ಸರಿ, ಇನ್ನೇನು ಮಾಡೋದು, ಅರ್ಧ ಗಂಟೆ ಕಾಲ ಹಾಕಬೇಕಲ್ಲ ಅಂತ ಆ ಕಡೆ ಈ ಕಡೆ ನೋಡ್ತಾ ಕೂತಿದ್ವಿ. ಅಲ್ಲೇನೆ ಒಂದು ಐಸ್ ಕ್ರೀಮ್ ಪಾರ್ಲರು ಕಾಣ್ತು ನಮಗೆ, ಕೆಫಿ ಈಸ್ ಅಂತ. ನಾನು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡ್ತಿದ್ದೀನೋ ಎಲ್ಲೋ ಗೊತ್ತಿಲ್ಲ. ಇದು ಈ ನ್ಯೂಜಿಲೆಂಡಲ್ಲಿ ತುಂಬಾ ಫೇಮಸ್ ಐಸ್ ಕ್ರೀಮ್ ಪಾರ್ಲರು. ಇಲ್ಲಿ ಕೊಕೊನೆಟ್ಟು, ವೈಟ್ ಚಾಕ್ಲೇಟು, ಲೆಮನ್ನು, ಪ್ಯಾಷನ್ ಫ್ರೂಟು, ಈ ಥರ ಡಿಫ್ರೆಂಟ್ ಫ್ಲೇವರ್ ಇರೋ ಐಸ್ ಕ್ರೀಮ್ಸ್ಗಳು ಸಿಗುತ್ತೆ. ಮತ್ತು ಇದರ ಸ್ಪೆಷಾಲಿಟಿ ಏನು ಗೊತ್ತಾ, ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕೋದಿಲ್ಲ, ನ್ಯಾಚುರಲ್ ಫ್ರೂಟ್ ಫ್ಲೇವರೇ ಇರುತ್ತೆ ಇಲ್ಲಿ. ಒಂದು ಎಕ್ಸ್ಮಾಸ್ ಪುಡಿಂಗ್ ಮತ್ತೆ ಇನ್ನೊಂದು ಕೊಕೊನೆಟ್ ಐಸ್ ಕ್ರೀಮ್ ತಗೊಂಡಿದೀವಿ. ಇದು ನ್ಯೂಜಿಲೆಂಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಶಾಪ್. ನ್ಯೂಜಿಲೆಂಡ್ಗೆ ಬಂದ್ರೆ ಇಲ್ಲಿ ಬರೋದನ್ನ ಮಿಸ್ ಮಾಡಿ. ಫೈನಲಿ ಫೆರಿ ಹತ್ತೋ ಟೈಮ್ ಬಂತು. 3 ಟಿಕೆಟ್ ತೊಗೊಂಡಿದ್ವಿ. ಟಿಕೆಟ್ ತೊಗೊಂಡಾದ್ಮೇಲೆ ಒಳಗಡೆ ಹೋಗುವಾಗ ಈ ಥರ ಟಿಕೆಟ್ನ ಪಂಚ್ ಮಾಡಿ ಕೊಡ್ತಾರೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಈಗ ನೋಡಿ, ಟೈಮು 12:15. 12:15 ಅಂದರೆ ಕರೆಕ್ಟ್ 12:15ಗೆ ಫೆರಿ ಹೊರಡ್ತು. ನೋಡಿ ಯಾವ ಥರ ವ್ಯೂ ಕಾಣ್ತಾ ಇದೆ ಅಂತೇಳಿ. ಈ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ, ಫೆರಿ ರೈಡು, ಶಿಪ್ಪಲ್ಲಿ ಹೋಗೋ ಎಕ್ಸ್ಪೀರಿಯನ್ಸ್ನ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಸುತ್ತ ಸಮುದ್ರ, ಈ ಅಲೆಗಳ ಅಬ್ಬರ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನಾವು ಹೋದಾಗ ವಿಂಡ್ ಸ್ಪೀಡ್ ಸ್ವಲ್ಪ ಕಡಿಮೆ ಇತ್ತು. ಆದರೂ ಸಮುದ್ರದ ಮಧ್ಯ ಬರ್ತಾ ಬರ್ತಾ ಫುಲ್ ಬೋಟು ಆ ಕಡೆ ಈ ಕಡೆ ಆಗ್ತಾ ಇತ್ತು. ತುಂಬ ಹೆದರಿಕೆ ಆಗ್ತಿತ್ತು. ಇನ್ನೇನು ಬಿಡ್ತೀವಿ ಅಂತ ಅನ್ನಿಸ್ತಾ ಇತ್ತು. ಇವಾಗ ನೋಡಿ, ದಡದಿಂದ ಇಷ್ಟು ದೂರ ಬಂದಿದೀವಿ. ದಡದ ಹತ್ರ ಇದ್ದಾಗ ಸ್ವಲ್ಪ ಏನು ಅನ್ನಿಸ್ತಾ ಇರ್ಲಿಲ್ಲ. ಇವಾಗ ಇಷ್ಟು ದೂರ ಬಂದಿದ್ದೀವಲ್ಲ, ಮಧ್ಯದಲ್ಲಿ ಬಂದಿದೀವಿ, ಫುಲ್ ಎಲ್ಲ ತುಡುಕಾಡ್ತಾ ಇದೆ. ನೆಕ್ಸ್ಟ್ ಒಳಗಡೆ ಹೋಗಿ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಥರ ನಾರ್ಮಲ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ. ಪಕ್ಕದಲ್ಲಿ ಈ ಥರ 2 ಟಾಯ್ಲೆಟ್ ಫೆಸಿಲಿಟಿನೂ ಕೂಡ ಇರುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಐಲ್ಯಾಂಡ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಇದನ್ನು ಸೋಮ್ಸ್ ಐಲ್ಯಾಂಡ್ ಅಂತ ಕರೀತಾರೆ. ದಡದಿಂದ ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ಆದ್ರೂ ಅರ್ಧದಿಂದ 3/4 ಗಂಟೆ ಬೇಕು. ಬೆಳಿಗ್ಗೆ 9:15ಗೆ ಫಸ್ಟ್ ರೈಡಲ್ಲಿ ಬಂದರೆ ಸಂಜೆ ತನಕ ಇದ್ದು ಲಾಸ್ಟ್ ರೈಡ್ ಯಾವಾಗಿರುತ್ತೋ ಆವಾಗ ವಾಪಸ್ ಬರ್ಬೋದು. ಈ ಐಲ್ಯಾಂಡಲ್ಲಿ 1 ಗಂಟೆನೇ ಇರಬೇಕು, 2 ಗಂಟೆನೇ ಇರಬೇಕು, ಆ ಥರ ಟೈಮ್ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಇವಾಗ ಆ ಐಲ್ಯಾಂಡಲ್ಲಿ ನಾವು ಇಳ್ಕೋತಾ ಇದ್ದೀವಿ. ಈ ಥರ ಸುತ್ತಲೂ ಕಾಡು ಹತ್ಕೋತಾ ಹೋಗಬೇಕು.
ಫಸ್ಟಲ್ಲಿ ನಮಗೆ ಬಂದ ಕೂಡಲೇ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಎಲ್ಲೆಲ್ಲಿ ಏನೇನಿದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ, ಮತ್ತು ಏನಾದರೂ ಎಮರ್ಜೆನ್ಸಿ ಬಂದರೆ ಏನು ಮಾಡಬೇಕು, ಸಡನ್ನಾಗಿ ಅರ್ಥಕ್ವೇಕ್ ಆದರೆ ಏನು ಮಾಡಬೇಕು, ಈ ಥರ ಎಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಫುಲ್ ಟ್ರೆಕ್ಕಿಂಗ್ ಮಾಡೋ ಫೀಲ್ ಆಗ್ತಾಯಿದೆ. ಏನೋ 2 ನಿಮಿಷನೂ ಇನ್ನೂ ಹತ್ತಿಲ್ಲ, ಆಗಲೇ ಸುಸ್ತಾಗ್ತದೆ. ಅದು ಹೆಂಗೆ ಇನ್ನೂ ಟಾಪಿಗೆ ಹೋಗ್ತೀನೋ ಗೊತ್ತಿಲ್ಲ. ಈ ಕೊಡಚಾದ್ರಿ ಹತ್ತಿದಂಗೆ ಆಗ್ತಾಯಿದೆ, ಕೊಡಚಾದ್ರಿ ಬೆಟ್ಟ ಹತ್ತಿದಂಗೆ ಫೀಲ್ ಆಗ್ತಾಯಿದೆ. ಇವಾಗ 2 ಕಾಲಾಗಿದೆ. ನೀವು ನೋಡ್ತಾ ಇದ್ದೀರಾ ಹೊರಗೆ ಎಷ್ಟು ಟೆಂಪ್ರೇಚರ್ ಇದೆ ಅಂತಂದರೆ 24 ಡಿಗ್ರಿ ಇದೆ ಹೊರಗೆ ಟೆಂಪ್ರೇಚರು. ಹಾಗೆಯೇ ಈ ವೆಲ್ಲಿಂಗ್ಟನ್ನಲ್ಲಿ ಯಾವಾಗಲೂ ಗಾಳಿ ಹೊಡಿತಾನೆ ಇರುತ್ತೆ. ನೀವು ನಂಬೋದಿಲ್ಲ ಎಷ್ಟಿರುತ್ತೆ ಅಂತಂದರೆ ಒಂದೊಂದು ಸಲ 40ರಿಂದ 45 km/h ಗಾಳಿ ಬೀಸ್ತಾನೆ ಇರುತ್ತೆ. ಹಾಗಾಗಿ ಈ ವೆಲ್ಲಿಂಗ್ಟನ್ನ ವಿಂಡಿ ವೆಲ್ಲಿಂಗ್ಟನ್ ಅಂತಲೇ ಕರೀತಾರೆ. ಈ ಥರ ತುದಿಲಿ ನಿಂತ್ಕೊಂಡ್ರೆ ಈ ರೀತಿ ವ್ಯೂ ಕಾಣುತ್ತೆ. ಈಗ ವಾಪಸ್ ಹೋಗೋದಕ್ಕೆ ಫೆರಿ ಕಾಯ್ತಾ ಕೂತಿದ್ದೀವಿ. ಈ ಸಮುದ್ರ ನೋಡಿದ್ರೆ ನಂಗೊಂದು ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಟೀಚರ್ಸು. ಪ್ರತಿ ವರ್ಷವೂ ಎಲ್ಲಾದರೂ ಒಂದು ಕಡೆ ಈ ಟ್ರಿಪ್ ಅಂಥೇಳಿ ಟೂರ್ ಅಂತ ಇರ್ತಾಯಿತ್ತು. ಈ ಮುರುಡೇಶ್ವರ, ಆಮೇಲೆ ಗೋಕರ್ಣ, ಮಲ್ಪೆ, ಉಡುಪಿ ಈ ಥರ ಎಲ್ಲ ಸಮುದ್ರದ ಕಡೆ ಟ್ರಿಪ್ಪು ಅಥವಾ ಟೂರ್ ಇತ್ತು ಅಂತಂದರೆ ನಾನು ಮಿಸ್ಸೇ ಮಾಡ್ಕೋತಾ ಇರಲಿಲ್ಲ. ಈ ಸಮುದ್ರದ ಅಲೆಗಳನ್ನ ನೋಡ್ಕೋತಾ ಕೂತ್ಕೊಂಡ್ವಿ ಅಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ರೂ ಕೂಡ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಫೈನಲ್ ಆಗಿ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಫೆರಿ ಬಂತು. ಇನ್ನು ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಒಬ್ಬರಿಗೆ $30 ಆಗುತ್ತೆ, ಮಕ್ಕಳಿಗೆ ಫ್ರೀ ಇರುತ್ತೆ. ಹಾಗೆಯೇ ಮಕ್ಕಳು ತುಂಬಾ ಚೆನ್ನಾಗಿ ಈ ಫೆರಿ ರೈಡ್ನ ಎಂಜಾಯ್ ಮಾಡ್ತಾರೆ, ಅದರಲ್ಲಂತೂ 2 ಮಾತಿಲ್ಲ. ಹಾಗೆ ವಾಪಸ್ ಬರುವಾಗ ಒಂದು ಇನ್ಸಿಡೆಂಟ್ ನಡೀತು. ಏನು ಗೊತ್ತಾ, ಒಬ್ಬ ಹುಡುಗ ಒಂದು 10-15 ವರ್ಷ ಇರ್ಬೋದು ಅಷ್ಟೇ, ಅವನಿಗೆ ಬೆನ್ನು ಪೂರ್ತಿ ಕೆಂಪಾಗಿ ಗಾಯ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಸನ್ ಬರ್ನ್ಗೆ. ನಮ್ಮ ದೇಶದಲ್ಲಿ ನಾರ್ಮಲ್ ಆಗಿ 30ರಿಂದ 35 ಡಿಗ್ರಿ ಇದ್ದೇ ಇರುತ್ತೆ. ಈ ದೇಶಗಳಲ್ಲಿ ಸಮ್ಮರ್ ಅಂತ ಅಂದರೆ 23ರಿಂದ 24 ಡಿಗ್ರಿ ಅಂತ ಅಂದ್ರೇ ಅದೇ ಜಾಸ್ತಿ ಟೆಂಪ್ರೇಚರು. ಮತ್ತು ಇಲ್ಲಿ ಲೈಟ್ ಇಂಟೆನ್ಸಿಟಿ ಕೂಡ ಜಾಸ್ತಿ. ಹಾಗಾಗಿ ಅವಾಗವಾಗ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೋತಾನೆ ಇರ್ತಾರೆ ಇಲ್ಲಿ. ಇಲ್ಲಿ ಆರ್ಚ್ ಥರ ಕಾಣ್ತಾ ಇದೆಯಲ್ಲ, ಅದೇ ಇಲ್ಲಿನ ಏರ್ಪೋರ್ಟು. ಈ ವಾಟರ್ ಫ್ರಂಟ್ ಹತ್ರ ಬಂದರೆ ಫ್ಲೈಟ್ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದು ಸಖತ್ತಾಗಿ ಕಾಣುತ್ತೆ. ಪ್ರತಿ 5-5 ನಿಮಿಷಕ್ಕೂ ಒಂದೊಂದು ಫ್ಲೈಟು ಟೇಕ್ ಆಫ್ ಅಥವಾ ಲ್ಯಾಂಡ್ ಆಗ್ತಾನೆ ಇರುತ್ತೆ. ಈ ಥರ ಹತ್ತಿರದಿಂದ ಏರೋಪ್ಲೇನ್ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ನಾನು ಸಣ್ಣವಳಿದ್ದಾಗ ನೀವು ಕೂಡ ಇದನ್ನೆಲ್ಲ ಮಾಡಿರ್ತೀರ. ವಿಮಾನ ಹಾರ್ತಾ ಹೋಗ್ತಾ ಇದ್ದರೆ ನಾವು ಕೆಳಗಡೆ ನಿಂತ್ಕೊಂಡು ಟಾಟಾ ಮಾಡ್ತಾ ಇದ್ವಿ. ನಮಗೇನೋ ಒಂದು ಫೀಲಿಂಗು, ನಾವು ವಿಮಾನದಲ್ಲಿದ್ದವರಿಗೆ ಕಾಣಿಸ್ತಾ ಇದ್ದೀವಿ ಅಂತೇಳಿ. ನಾನು ಫಸ್ಟ್ ಟೈಮ್ ಈ ಫ್ಲೈಟ್ ಹದ್ದಾಗಲೇ ಗೊತ್ತಾಗಿದ್ದು, ಕೈ ಇರಲಿ ದೊಡ್ಡ ದೊಡ್ಡ ಬಿಲ್ಡಿಂಗು ಕೂಡ ಈ ಹೈಟಲ್ಲಿ ಸಣ್ಣದಾಗಿ ಕಾಣುತ್ತೆ ಅಂಥೇಳಿ. ಇವಾಗ ದಡದ ಹತ್ರ ಬರ್ತಾ ಇದ್ದೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ದೊಡ್ಡ ಶಿಪ್ಪು, ಅದು ಸೌತ್ ಐಲ್ಯಾಂಡಿಗೆ ಹೋಗುತ್ತೆ. ಮತ್ತು ಪಕ್ಕದಲ್ಲಿ ಇನ್ನೊಂದು ಬ್ರೌನ್ ಕಲರ್ ಶಿಪ್ ಕಾಣ್ತಾ ಇದೆಯಲ್ಲ, ಅದು ಇಲ್ಲಿನ ಕಾರ್ಗೋ ಶಿಪ್ಪು. ಹಾಗೆಯೇ ಎದುರುಗಡೆ ಈ ಡಿಲಾಯ್ಟು, NDT ಡೇಟಾ ಈ ಥರದ್ದು ಒಂದಿಷ್ಟು IT ಕಂಪ್ನೀಸ್ ಕೂಡ ಇದೆ ಇಲ್ಲಿ. ಈ ನ್ಯೂಜಿಲ್ಯಾಂಡಲ್ಲಿ ಜಾಬ್ ಅಪಾರ್ಚುನಿಟೀಸ್ ಹೇಗಿದೆ ಅಂಥೇಳಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಅಲ್ಲಿ ನಾವೊಂದು ಫೆರಿ ರೈಡ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.